ಗುಡ್ ಮಾರ್ನಿಂಗ್ ಅತ್ತಿಗೆ. ಗುಡ್ ಮಾರ್ನಿಂಗ್. ಏನಪ್ಪ ಅದೇ ಮನೇಲೋ ಆಫೀಸ್ ಕೆಲಸನಾ? ಹಾಂ, ಆಂಟಿ ದಿಶಾ, ಮೀರಾ, ನೀವು ನಮ್ಮ ಮನೆಗೆ ಬಂದಿದ್ದು ನಂಗೆ ತುಂಬ ಸಂತೋಷ ಆಯಿತು, ತುಂಬಾನೇ ಸಂತೋಷ ಆಯಿತು. ಜಯ, ಸಾವಿತ್ರಿಗೆ ಹೇಳಿ ಹಬ್ಬದ ಅಡುಗೆ ಮಾಡಕ್ಕೆ ಹೇಳು. ಪಾರ್ವತಿ, ನೀನು ಹೋಗಿ ಸಹಾಯ ಮಾಡು. ನಿಂತ್ಕೋ. ನಿಮ್ಮಿಂದಾಗಿ ನಮ್ಮ ಮನೆತನದ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗಿದೆ. ಊರಲ್ಲಿ ತಲೆ ಎತ್ಕೊಂಡು ಓಡಾಡಕ್ಕಾಗ್ತಾ ಇಲ್ಲ. ಅದನ್ನ ನಿಮ್ಮ ಸ್ಪೆಷಲ್ ಲಂಚ್ ಇಂದ ಸರಿ ಮಾಡೋಕ್ ನೋಡ್ತಾ ಇದ್ದೀರಾ. ಅರಸನ ಕೋಟೆ ಅಖಿಲಾಂಡೇಶ್ವರಿಯ ಮನೆ ಸೊಸೆ ಆಗೋ ಅವಕಾಶ ತಪ್ಪೋಯ್ತಲ್ಲ ಅಂತ ಜನ ನನ್ನ ಕಿಂಡಲ್ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಕಾರಣ ಯಾರು? ನೀನು ಕಣೆ. ತಾಳಿ ಬಿಡೋ ಕತ್ತಿಗೆ ನೇಣು ಬೀಳುತ್ತೇನೋ ಅಂತ ಭಯ ಆಗ್ತಾ ಇದೆ. ಓಹೋ, ಹೆವಿ ಡವ್ವು ಏನೋ ಸ್ಕೆಚ್ ಹಾಕೊಂಡೆ ಬಂದಿದ್ದಾರೆ. ದಿಶಾ, ನಿನ್ನ ಮನಸ್ಸಿನ ನೋವು ನನಗೆ ಅರ್ಥ ಆಗತ್ತಮ್ಮ. ನಮಗೂ ಅಷ್ಟೇ ನೋವಾಗಿದೆ. ಅದಕ್ಕೆ ನಾನೇ ನಿಮ್ಮ ಮನೆಗೆ ಬಂದು. ನೀವ್ಯಾಕೆ ಇವ್ರ ಮನೆಗೆ ಹೋಗ್ಬೇಕು? ಎಂಗೇಜ್ಮೆಂಟ್ ನಿಂತು ಮರುದಿನಾನೇ ಬಂದು ಈ ತರ ಎಲ್ಲ ಮಾತಾಡಿದಿದ್ರೆ ಒಂದ್ ಅರ್ಥ ಇರ್ತಿತ್ತು. 3-4 ದಿನ ಕಳೆದು ಬಂದಿದ್ದಾರೆ ಅಂದ್ರೆ ಏನ್ ಅರ್ಥ? ಚಿಕ್ಕಮ್ಮ, ಮಾತಿಗೆ ಮಾತು ಬೆಳೆಸೋದ್ರಿಂದ ಇದೇನು ಸರಿ ಹೋಗಲ್ಲ. ಪ್ರೀತು, ನೀನು ಸಾರಿ ಕೇಳು, ಎಲ್ಲ ಸರಿ ಹೋಗುತ್ತೆ. ಇದು ನನ್ನ ರಿಕ್ವೆಸ್ಟ್. ಪ್ಲೀಸ್ ಹಠ ಮಾಡಬೇಡ. ಆದಿ, ಸಾರಿ ಕೇಳಿದ ತಕ್ಷಣ ಹೋಗಿರೋ ಮಾನ ಎಲ್ಲ ವಾಪಸ್ ಬಂದ್ಬಿಡತ್ತಾ? ನಿಶ್ಚಿತಾರ್ಥ ನಿಂತು ಹೋಗಿದ್ದಕ್ಕೆ ನನ್ನ ಮಗಳು ಸೂಸೈಡ್ ಮಾಡ್ಕೊಳಕ್ ಹೋಗಿದ್ಲು. ದಿಶಾ, ಏನಮ್ಮ ಇದು? ಇನ್ನೇನ್ ಮಾಡ್ಲಿ ಆಂಟಿ? ಹಾಲ್ ಹಾಕೋನಿಂದ ಹಿಡಿದು ನನ್ನ ಹೋಟೆಲ್ ಮ್ಯಾನೇಜರ್ವರೆಗೂ ಏನ್ ಮೇಡಮ್ ನಿಮ್ ಎಂಗೇಜ್ಮೆಂಟ್ ಮುರಿದೋಯ್ತಂತೆ ಅಂತ ಕೇವಲವಾಗಿ ಮಾತಾಡ್ತಾ ಇದ್ದಾರೆ. ಮನ್ಸಾರೆ ಪ್ರೀತಿ ಮಾಡೋನೆ ಈ ರೀತಿ ದ್ರೋಹ ಮಾಡಿದ್ರೆ ನನಗೆ ಸಾಯೋದ್ ಬಿಟ್ರೆ ಬೇರೆ ಏನ್ ದಾರಿ ಇದೆ ಹೇಳಿ ಆಂಟಿ? ದಿಶಾ, ಆ ರೀತಿ ಎಲ್ಲ ಯೋಚನೆ ಮಾಡೋದು ತಪ್ಪಮ್ಮ. ಆಗ್ತಿಲ್ಲ ಆಂಟಿ. ಆಗಿರೋ ಅವಮಾನನ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ದಿಶಾ ಅಮ್ಮ, ನಿಮ್ಮೆಲ್ಲರ ಮುಂದೆ ನಾನು ತುಂಬ ಚಿಕ್ಕೋಳು. ಆದರೂ ಧೈರ್ಯ ಮಾಡಿ ಒಂದು ಮಾತು ಹೇಳ್ತೀನಿ, ಈ ಮದುವೆ ನಡಿಲೇಬೇಕು, ನಡೆಯುತ್ತೆ. ಏನೋ ಕೆಟ್ಟಗಳಿಗೆ ನಿಶ್ಚಿತಾರ್ಥದಲ್ಲಿ ಆಗಬಾರ್ದಾಗೋಯ್ತು. ಅದನ್ನೇ ದೊಡ್ಡದು ಮಾಡ್ತಾ ಸಂಬಂಧಗಳನ್ನ ದೂರ ಮಾಡ್ಕೊಳ್ಳೋದು ಸರಿಯಲ್ಲ. ಆಗಿದ್ದನ್ನೆಲ್ಲ ಮರೆತು ದಯಮಾಡಿ ಮನೆಗೆ ಸೊಸೆಯಾಗಿ ಬನ್ನಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನೀವು ಮನ್ಸು ಮಾಡಿದ್ರೆ. ಮುಚ್ಚೆ ಬಾಯಿ. ಮನ್ಸಿನಲ್ಲಿ ಒಂದ್ ಇಟ್ಕೊಂಡು ಹೊರಗಡೆ ಇನ್ನೊಂದು ಮಾತಾಡೋ ಉಸಿರುವಳ್ಳಿ ನೀನು. ನಿಮಿಷಕ್ಕೂ ಮಾತು ಬದಲಾಯಿಸ್ತೀಯ, ನಿಮಿಷಕ್ಕೂ ಬಣ್ಣ ಬದಲಾಯಿಸ್ತೀಯ. ಈ ಮನೆ ಸೊಸೆ ಆಗೋದಕ್ಕೆ ಕೋಟಿ ಕೋಟಿ ಆಸ್ತಿ ಇರೋ ಹುಡುಗಿರು ಕ್ಯೂ ನಿಲ್ತಾರೆ. ಅಷ್ಟ್ರಲ್ಲಿ 3 ಕಾಸಿನ ಕೆಲ್ಸದವಳು ನೀನು.
ನಿಜ ಹೇಳು, ಹೇಗ್ ನನ್ ಪ್ರೀತಿನ ಬುಟ್ಟಿಗೆ ಹಾಕೊಂಡೆ? ನಿನ್ ಉಸಿರಳ್ಳಿ ಮಾತಿಂದಾನ, ವಯ್ಯಾರ್ದಿಂದನ, ನಿನ್ ಸಿಂಗಾರದಿಂದನ, ಇಲ್ಲ ಬೇರೆ ಏನಾದ್ರೂ ಕಷ್ಟ? ನನ್ನ ಬಗ್ಗೆ ಏನಾದರೂ ಮಾತಾಡೋ ಸಹಿಸ್ಕೊಳ್ತೀನಿ. ಪಾರ್ವತಿ ಬಗ್ಗೆ ಏನಾದರೂ ಮಾತಾಡ್ದೋ ಸಿಗದಾಕ್ಬಿಡ್ತೀನಿ. ಒಂದು ಹೆಣ್ಣಿನ ಮೇಲೆ ಕೈ ಮಾಡಿ ದೊಡ್ಡ ಗಂಡಸು ಅಂತ ತೋರ್ಸಕ್ ಹೊರಟಿದೀಯಾ? ಕುಟುಂಬದ ಮಾನ ಮರ್ಯಾದೆ ಗೌರವನ ಕಾಪಾಡೋ ಅಂತ ಕೆಲಸ ಮಾಡೋನು ಗಂಡಸು. ದಿಶಾ ನಿನ್ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ ಅನ್ನೋ ಅರಿವಾದ್ರೂ ಇದೆಯಾ ನಿನಗೆ? ಪ್ರೀತು ಏನ್ ಮಾಡ್ತಿದ್ಯಾ? ಮೈ ಮೇಲೆ ಪರಿಜ್ಞಾನ ಇಲ್ವಾ ನಿನಗೆ? ಮನೆ ಘನತೆ ಗೌರವದ ಬಗ್ಗೆ ಸ್ವಲ್ಪ ಯೋಚನೆ ಮಾಡು. ನೋಡಿದ್ರ ಆಂಟಿ, ಪ್ರೀತು ನನ್ ಮೇಲೆ ಕೈ ಮಾಡ್ದಂತ ನನಗ್ ಬೇಜಾರಿಲ್ಲ. ಆದ್ರೆ ಈ ಕೆಲಸದೊಳ್ಳ ವಹಿಸ್ಕೊಂಡು ನನ್ ಮೇಲೆ ಕೈ ಮಾಡಿದ್ನಲ್ಲ, ಅದು ತುಂಬಾ ನೋವಾಯ್ತು. ಕುಡ್ಕ, ಇರ್ರೆಸ್ಪಾನ್ಸಿಬಲ್ ಫೆಲೋ, ಫ್ಲರ್ಟು ಅಂತ ಎಲ್ಲ ಗೊತ್ತಿತ್ತು. ಆದ್ರೆ ಮದ್ವೆ ಆಗೋ ಹುಡುಗ ಅಂತ ಎಲ್ಲ ಸಹಿಸ್ಕೊಂಡೆ. ಅನ್ಸಾರೆ ಪ್ರೀತಿ ಮಾಡಿದೆ. ಆಂಟಿ, ಒಂದ್ ಹುಡುಗಿ ಮದ್ವೆ ಅಂತಂದ್ರೆ ಏನೆಲ್ಲ ಕನ್ಸುಗಳನ್ನ ಕಟ್ಕೋತಾಳಂತ ನಿಮ್ಗೂ ಗೊತ್ತಲ್ವಾ? ನಿಶ್ಚಿತಾರ್ಥ ಹಾಗಿರುತ್ತೆ, ಹೀಗಿರುತ್ತೆ, ಅರಸನೆ ಕೊಟ್ಟೆ ಸಂಭ್ರಮ ಸಡಗರ ಎಲ್ಲ ಕನ್ಸಾಗೆ ಉಳ್ದೋಯ್ತು. ನನ್ ಪ್ರೀತಿ, ನನ್ ಭಾವನೆ, ನನ್ ಕನ್ಸುಗಳನ್ನ ಎಡಗಾಲಲ್ಲಿ ಒದ್ದಾಗ್ದ. ಇವಾಗ ನೋಡಿದ್ರೆ ನನ್ ಮೇಲೆ ಕೈನೂ ಮಾಡ್ಬಿಟ್ಟ ಆಂಟಿ. ಈ ಸಂಬಂಧ ಇಲ್ಲಿಗೆ ಮುರಿದೋಯ್ತು. ಇನ್ನು ಯಾವತ್ತೂ ಒಂದಾಗೋದಿಲ್ಲ. ಆಂಟಿ ಪ್ಲೀಸ್. ಇಷ್ಟೆಲ್ಲ ಆದ್ಮೇಲೆ ಈ ಸಂಬಂಧ ಮುಂದುವರ್ಸೋದು ಸರಿ ಇಲ್ಲ.